ಕಾಲೇಜು ಶುರುವಾಗಿ ಅದಾಗಲೇ 3 ತಿಂಗಳು ಕಳೆದಿತ್ತು. ಕಾಲೇಜಿಗೆ ಸೇರಿಸುವಾಗಲೇ 3 ತಿಂಗಳಿಗೊಮ್ಮೆ ಮನೆಗೆ ಬಿಡುತ್ತೇವೆ ಎಂದು ಹಾಸ್ಟೆಲ್ ವಾರ್ಡನ್ ತಿಳಿಸಿದ್ದ ಕಾರಣ ಪ್ರತಿ ತಿಂಗಳು ಭೂಮಿಯ ಅಪ್ಪ ಹಾಸ್ಟೆಲ್ಗೆ ಬಂದು ಮಗಳನ್ನು ನೋಡಿ ಮಾತನಾಡಿಸಿಕೊಂಡು ಹೋಗುತ್ತಿದ್ದರು. ಆರಂಭದಲ್ಲಿ ಭೂಮಿಗೆ ಹಾಸ್ಟೆಲ್ ಜೀವನ ಕಷ್ಟವೆನಿಸಿದರೂ ವಾರ ಕಳೆಯುತ್ತಿದ್ದಂತೆ ಅಭ್ಯಾಸವಾಯಿತು. ಜೊತೆಗೆ ಒಂದಿಷ್ಟು ಹುಡುಗಿಯರ ಜೊತೆ ಸ್ನೇಹವೂ ಬೆಳೆಯಿತು. 3 ತಿಂಗಳಾದ ನಂತರ ಮನೆಗೆ ಬಂದ ಮಗಳನ್ನು ಬಂದ ಅತಿಥಿಯಂತೆ ತಂದೆ ತಾಯಿ ಉಪಚರಿಸಿದರು. ಕಾಲೇಜಿನ ವಿಷಯ, ಓದಿನ ವಿಷಯ ಎಲ್ಲವನ್ನೂ ಏನನ್ನೂ ಮುಚ್ಚಿಡದೆ ಹೇಳುತ್ತಿದ್ದ ಮಗಳ ಬಗ್ಗೆ ಹೆಮ್ಮೆ ಮೂಡಿತು. ತನ್ನ ಗೆಳತಿಯರ ಬಗ್ಗೆ, ಅವರ ಊರು, ಅವರ ಮನೆಗಳ ಬಗ್ಗೆ, ಅಲ್ಲಿನ ಊಟ ತಿಂಡಿಯ ಬಗ್ಗೆ ಭೂಮಿಗೆ ಹೇಳಿದಷ್ಟು ಮುಗಿಯದು. 4 ದಿವಸದ ರಜೆ ಕಳೆದದ್ದೇ ತಿಳಿಯಲಿಲ್ಲ. ಭೂಮಿ ಪುನಃ ಹಾಸ್ಟೆಲ್ಗೆ ಹೊರಟು ನಿಂತಳು. ಈ ಬಾರಿ ಪರೀಕ್ಷೆ ಮುಗಿದ ನಂತರ ಮನೆಗೆ ಬರುವುದಾಗಿ ತಿಳಿಸಿದಳು. ಅಂದುಕೊಂಡಂತೆ ಉತ್ತಮ ರೀತಿಯಲ್ಲಿ ಓದಿ ಪರೀಕ್ಷೆಯನ್ನು ಉತ್ತಮವಾಗಿ ಬರೆದು ಒಳ್ಳೆಯ ಶ್ರೇಣಿಯಲ್ಲಿ ಪಾಸಾದಳು. 2 ವರ್ಷದ ಪದವಿ ಮುಗಿದಿದ್ದೇ ತಿಳಿಯಲಿಲ್ಲ. 2 ವರ್ಷವೂ ಯಾವುದೇ ವ್ಯತ್ಯಾಸ ಕಾಣದ ತಂದೆ ತಾಯಿ ಭೂಮಿಯ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳದೆ ನೆಮ್ಮದಿಯಾಗಿದ್ದರು. 2ನೇ ವರ್ಷದ ವಾರ್ಷಿಕ ಪರೀಕ್ಷೆ ಮುಗಿದು ಮನೆಗೆ ಬಂದ ಮಗಳಲ್ಲಿ ಅವಳ ವರ್ತನೆ ಕೊಂಚ ಬದಲಾವಣೆ ಗಮನಿಸಿದರು. ಪ್ರತಿ ಬಾರಿ ಹಾಸ್ಟೆಲ್ನಿಂದ ಮನೆಗೆ ಬಂದಾಗ ಗಂಟೆಗಟ್ಟಲೆ ಕೂತು ಅಪ್ಪ ಅಮ್ಮನೊಂದಿಗೆ ಮಾತನಾಡುತ್ತಿದ್ದವಳು ಈ ಬಾರಿ ಇಡೀ ದಿನ ಫೋನಿನಲ್ಲೇ ಕಳೆಯುವುದನ್ನು ಗಮನಿಸಿದರು. ಈ ಕೂಡಲೇ ಕೇಳುವುದು ಸರಿಯಿಲ್ಲವೆಂದು ತಿಳಿದು ತಾಯಿ ಸ್ವಲ್ಪ ದಿನ ಸುಮ್ಮನೆ ಇದ್ದು ಒಂದು ದಿನ ಸಂಜೆ ನಿಧಾನವಾಗಿ ವಿಷಯವನ್ನು ತೆಗೆದರು. ಭೂಮಿ, ನಿನ್ನ ಬಳಿ ಒಂದು ಪ್ರಶ್ನೆ ಕೇಳುತ್ತೇನೆ. ತಪ್ಪು ತಿಳಿಯಬೇಡ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ಈ ಬಾರಿ ನೀನು ಎಂದಿನಂತೆ ಇಲ್ಲ. ಸದಾ ಫೋನಿನಲ್ಲಿರುವೆ. ನಿನ್ನಷ್ಟಕ್ಕೆ ನೀನು ನಗುತ್ತಾ ಮಾತನಾಡುತ್ತಿರುತ್ತಿ. ಏನು ವಿಷಯ? ನನ್ನನ್ನು ನಿನ್ನ ಗೆಳತಿ ಎಂದು ತಿಳಿ. ಯಾವುದನ್ನು ಮುಚ್ಚಿಡದೆ ಸಂಕೋಚ ಪಡದೆ ಹಂಚಿಕೋ ಎಂದರು. ಮೊದಲು ಏನಿಲ್ಲವೆಂದು ತೇಲಿಕೆಯ ಉತ್ತರ ಕೊಟ್ಟು ಹೊರಟ ಭೂಮಿಗೆ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಕಾಡತೊಡಗಿತು. ಅಮ್ಮನ ಬಳಿ ಎಲ್ಲವನ್ನು ಹಂಚಿಕೊಳ್ಳುತ್ತಿದ್ದೆ. ಆದರೆ ತಾನು ಪ್ರೀತಿ ಮಾಡುತ್ತಿರುವ ವಿಷಯವನ್ನು ಹೇಳಲಾಗದೆ ಒಳಗೊಳಗೆ ಕೊರಗುತ್ತಿದ್ದಳು. ಇರುವ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಹಾಸ್ಟೆಲ್ಗೆ ಹೊರಡುವ 2 ದಿನದ ಮೊದಲು ಅಪ್ಪ ಅಮ್ಮನ ಮುಂದೆ ನಿಂತು, ನಾನು ನನ್ನ ಕಾಲೇಜಿನಲ್ಲಿ ಓದುತ್ತಿರುವ ನನ್ನ ಸೀನಿಯರ್ ಒಬ್ಬನನ್ನು ಪ್ರೀತಿಸುತ್ತಿರುವೆ. ಅವನನ್ನೇ ಮದುವೆಯಾಗಬೇಕೆಂದು ನಿಶ್ಚಯಿಸಿರುವೆ. ನೀವು ಅಡ್ಡಿಪಡಿಸಿದ್ದೇ ಹೌದಾದರೆ ನಾನು ಜೀವಂತ ಇರಲಾರೆ ಎಂದು ಅಳಲಾರಂಭಿಸಿದಳು. ವಿಷಯ ತಿಳಿದು ಭೂಮಿಯ ತಂದೆ ತಾಯಿ ಗಾಬರಿಗೊಂಡರು. ಊಹಿಸದ ವಿಷಯವಾಗಿದ್ದ ಕಾರಣ ರೋಷ ಆವೇಶಗಳನ್ನೆಲ್ಲ ಹತೋಟಿಯಲ್ಲಿಟ್ಟುಕೊಂಡು ಜಾಗೃತವಾಗಿ ಈ ವಿಚಾರವನ್ನು ನಿಭಾಯಿಸಬೇಕೆಂದು ನಿರ್ಧರಿಸಿದರು. ಏನನ್ನು ಮಾತನಾಡದೆ ಮೌನವಾಗಿ ಮಗಳ ಬಳಿ ಕುಳಿತು, ಈಗಿನ್ನೂ ಓದುತ್ತಿರುವೆ, ಓದು ಮುಗಿಸಿಕೊಂಡು ನಂತರದಲ್ಲಿ ಮಾತನಾಡೋಣ ಎಂದು ಹೇಳಿ ಹಾಸ್ಟೆಲ್ಗೆ ಕಳುಹಿಸಿದರು. ಭೂಮಿಗೆ ತನ್ನ ತಂದೆ ತಾಯಿಗಳ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಇತ್ತ ಅವಳ ತಂದೆ ತಾಯಿಯು ಮಗಳು ಎಲ್ಲಿ ಓಡಿ ಹೋಗುವಳೋ ಎಂಬ ಭಯ ಶುರುವಾಗಿತ್ತು. ಪ್ರತಿ ತಿಂಗಳು ಹೋಗಿ ನೋಡಿ ಬರುತ್ತಿದ್ದ ಅಪ್ಪ 15 ದಿನಕ್ಕೊಮ್ಮೆ ಮಗಳ ಕ್ಷೇಮ ಸಮಾಚಾರಕ್ಕಾಗಿ ಹಾಸ್ಟೆಲ್ಗೆ ಹೋಗಿ ಬರುತ್ತಿದ್ದರು. ಇನ್ನೊಮ್ಮೆ ರಜಕ್ಕೆಂದು ಮನೆಗೆ ಬಂದ ಭೂಮಿಗೆ ಮೊದಲಿನಂತೆ ಅಪ್ಪ ಅಮ್ಮನ ಬಳಿ ಸಲಿಗೆಯಿಂದ ಇರಲಾಗುತ್ತಿರಲಿಲ್ಲ. ತಪ್ಪು ಮಾಡುತ್ತಿರುವೇನೇನೋ ಎಂದು ಕೊರಗುತ್ತಿದ್ದಳು. ಮಗಳ ಒದ್ದಾಟ ನೋಡಲಾಗದೆ ಭೂಮಿಯ ತಂದೆ ಅವಳು ಪ್ರೀತಿಸುತ್ತಿದ್ದ ತರುಣ್ಣನ್ನು ಭೇಟಿಯಾಗಲು ನಿರ್ಧರಿಸಿದರು. ಆದರೆ ಈ ವಿಚಾರವನ್ನು ಭೂಮಿಯಿಂದ ಅವಳ ತಾಯಿಯಿಂದ ಮರೆಮಾಚಿದ್ದರು. ತರುಣ್ಣನ್ನ ಭೇಟಿಯಾಗಿ ಭೂಮಿ ತಂದೆ ಹೇಳಿದ್ದಷ್ಟೇ, ನಿನ್ನನ್ನು ನೋಡಿದರೆ ಒಳ್ಳೆಯವನಂತೆ ಅನಿಸುತ್ತದೆ. ಆದರೆ ಓದುವ ವಯಸ್ಸಿನಲ್ಲಿ ಓದಬೇಕು. ನೀನು ಇನ್ನೇನು ಓದು ಮುಗಿಸಿ ಒಳ್ಳೆಯ ಕೆಲಸವನ್ನು ಹಿಡಿಯಬೇಕಿದೆ. ಆ ಕೆಲಸವನ್ನು ಮೊದಲು ಮಾಡು. ನಿನ್ನ ಕಾಲು ಮೇಲೆ ನೀನು ನಿಂತು ಯಶಸ್ವಿಯಾದ ನಂತರ ನನ್ನ ಮಗಳನ್ನು ನಿನಗೆ ಕೊಡುತ್ತೇನೆ. ಅಲ್ಲಿಯವರೆಗೂ ನನ್ನ ಮಗಳಿಗೆ ಯಾವುದೇ ವರವನ್ನು ನೋಡಲಾರೆ.
ಅವಳಿಗೆ ನೋವು ಮಾಡುವ ಇಚ್ಛೆ ನನಗಿಲ್ಲ. ಅವಳನ್ನು ಸುಖವಾಗಿ ಬೆಳೆಸಿದ್ದೇನೆ. ಮುಂದೆಯೂ ಅವಳು ಸುಖವಾಗಿ ಇರಬೇಕೆಂದರೆ ಅವಳು ಪ್ರೀತಿಸಿದವನೊಂದಿಗೆ ಮದುವೆ ಮಾಡಬೇಕು. ಆದರೆ ಪ್ರೀತಿಸಿದವನ ಕೈಯಲ್ಲಿ ದುಡ್ಡಿಲ್ಲವೆಂದರೆ ಬದುಕು ನಡೆಸುವುದು ಕಷ್ಟ. ಮೊದಲು ನೀನು ದುಡಿಮೆಯನ್ನು ಆರಂಭಿಸು, ಸ್ವಲ್ಪ ಹಣಕಾಸು ಮಾಡಿಕೊ, ಅನಂತರವೇ ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಅಲ್ಲಿಯವರೆಗೆ ಈ ಪ್ರೀತಿ ಪ್ರೇಮ ಅಲೆದಾಟದಿಂದ ಕೊಂಚ ದೂರವಿದ್ದು ಗೌರವವಾಗಿ ಜೀವನವನ್ನು ನಡೆಸುವುದರ ಬಗ್ಗೆ ಆಲೋಚಿಸು. ನಿನ್ನ ತಂದೆ ತಾಯಿಯೂ ಕೂಡ ನಿನ್ನ ಬಗ್ಗೆ ಹಲವಾರು ಕನಸುಗಳನ್ನು ಕಂಡಿರುತ್ತಾರೆ. ಅವರ ಕನಸು ನನ್ನ ಮಗಳ ಕಾರಣದಿಂದ ಹಾಳಾಗುವುದು ನನಗೆ ಇಷ್ಟವಿಲ್ಲ. ನೀನೊಬ್ಬ ಒಳ್ಳೆಯ ಗೆಳೆಯನ ಜಾಗದಲ್ಲಿ ನಿಂತು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಎಂದು ಅಲ್ಲಿಂದ ಹೊರಟರು. ಸಮಯ ಯಾರಿಗೂ ಕಾಯದು. ಭೂಮಿ ಅಪ್ಪ ತರುಣ್ನನ್ನು ಭೇಟಿಯಾಗಿ ಅದಾಗಲೇ 3 ವರ್ಷ ಕಳೆದಿತ್ತು. ತರುಣ್ ಓದು ಮುಗಿಸಿ ಸಾಲ ಮಾಡಿ ತನ್ನದೇ ಒಂದು ಸ್ವಂತ ಬಿಸ್ನೆಸ್ಸನ್ನು ಓಪನ್ ಮಾಡಿ ಸ್ವಲ್ಪ ಮಟ್ಟಿನ ಯಶಸ್ಸು ಕಾಣುತ್ತಿದ್ದ. ಅವನ ಜೊತೆಯಲ್ಲಿ ಓದುತ್ತಿದ್ದ ಸ್ನೇಹಿತರು ಅವರ ಪ್ರೀತಿಯನ್ನು ಕಳೆದುಕೊಂಡು ಅದಾಗಲೇ ಹಲವಾರು ತರಹದ ನೋವುಗಳನ್ನು ಅನುಭವಿಸಿದರು. ಕೆಲವರಂತೂ ಜೀವವನ್ನು ಕಳೆದುಕೊಂಡಿದ್ದನ್ನು ಕೂಡ ಕಣ್ಣಾರೆ ನೋಡಿದ್ದ. ಭೂಮಿಯ ಅಪ್ಪ ಹೇಳಿದ ಮಾತುಗಳನ್ನು ಮರೆಯದೆ ಛಲದಿಂದ ದುಡಿಯಲಾರಂಭಿಸಿ ಒಂದು ದಿನ ಅವಳ ಮನೆಯ ಬಾಗಿಲು ಬಡಿದ. 3 ವರ್ಷಗಳ ಕಾಲ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದ ತರುಣ್ ಭೂಮಿ ಯಾವುದೇ ಕರೆಗಳನ್ನಾಗಲಿ ಮೆಸೇಜ್ಗಳನ್ನಾಗಲಿ ನೋಡುತ್ತಿರಲಿಲ್ಲ. ಭೂಮಿ ತನಗೆ ಮೋಸವಾಯಿತೆಂದು ತರುಣ್ ಮೋಸಗಾರನೆಂದು ತಿಳಿದು ಆತ್ಮಹತ್ಯೆಗೆ ಮುಂದಾದಾಗ ಅವಳ ಅಪ್ಪ ಅವಳನ್ನು ತಡೆದು ತಿಳಿ ಹೇಳಿ ತರುಣ್ ನಡುವೆ ನಡೆದ ಮಾತುಕತೆಗಳನ್ನು ವಿವರಿಸಿದರು. ನಿನ್ನ ಪ್ರೀತಿ ನಿಜವಾಗಿದ್ದರೆ ಅವನು ನಿನ್ನ ಹುಡುಕಿ ಜೀವನದಲ್ಲಿ ಗೆದ್ದು ಬರುತ್ತಾನೆ. 3 ವರ್ಷ ಕಾಯೋಣ. ಅವನು ಅಷ್ಟರಲ್ಲಿ ಬರದಿದ್ದರೆ ನಾವು ನೋಡಿದ ವರನೊಂದಿಗೆ ವಿವಾಹಕ್ಕೆ ಒಪ್ಪಬೇಕು ಎಂದು ಸಂತೈಸಿದರು. ಓದು ಮುಗಿಸಿದ ನಂತರ ಅವಳು ಉದ್ಯೋಗಕ್ಕೆ ಸೇರಿ ದುಡಿಯುತ್ತಿದ್ದಳು. ಭೂಮಿ ದಿಢೀರನೆ ಮನೆಯ ಮುಂದೆ ನಿಂತ ತರುಣ್ ನನ್ನ ನೋಡಿ ಅಳುತ್ತಾ ಹೋಗಿ ಅಪ್ಪಿಕೊಂಡಳು. 3 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ನೋಡದೆ ಮಾತನಾಡದೆ ಇಬ್ಬರಿಗೂ ಏನು ಮಾತನಾಡಬೇಕೆಂದು ತೋಚದೆ ಮೌನವಾಗಿದ್ದರು. ಹರೆಯದಲ್ಲಿ ಹುಟ್ಟಿದ ಪ್ರೀತಿ ದುರಂತವಾಗದೆ ಯಶಸ್ವಿಯಾಗಿ ಮದುವೆಯಲ್ಲಿ ಸುಖಾಂತ್ಯ ಕಂಡಿತು. ಭೂಮಿಯ ತಂದೆಯ ತಾಳ್ಮೆ ಮತ್ತು ಬುದ್ಧಿಶಕ್ತಿಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವುದರಲ್ಲಿ ಯಶಸ್ವಿಯಾದರು.